ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸಬ್ದಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಒನ್ ಥಿಂಗ್, ಇವಾಗ ನಾನು ಆಪ್ಷನ್ಸ್ ಹಾಕಲ್ಲ, ಜನರಲ್ ರೀಡಿಂಗ್ ಮಾಡೋಣ ಅಂತ ಇದ್ದೀನಿ. ಜನರಲ್ ಎನರ್ಜೀಸ್ ಚೆಕಿಂಗ್ ಟೈಪ್ ಆ ಥರ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡ್ತೀನಿ ಅಂದರೆ, ನಾನು ಪರ್ ಡೇ ಐ ವಿಲ್ ಬಿ ಪೋಸ್ಟಿಂಗ್, ಏನಿಲ್ಲ ಅಂದರೂ ಒಂದು 2 to 3 ವಿಡಿಯೋಸ್ ಆದರೂ ನಾನು ಪೋಸ್ಟ್ ಮಾಡ್ತೀನಿ. ಓಕೆ, ಯಾವುದು ನಿಮ್ಮ ಒಂದು ಫೀಡ್ಗೆ ಬರುತ್ತೆ ಅಂದರೆ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿದಾಗ ಯಾವ ವಿಡಿಯೋ ಬರುತ್ತೆ, ಜಸ್ಟ್ ಯೋಚನೆ ಮಾಡಬೇಡಿ, ಕ್ಲಿಕ್ ಮಾಡಿ. ಓಕೆ, ಆ ಒಂದು ವಿಡಿಯೋದಲ್ಲಿ ಏನೋ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ಅರ್ಥ. ಸೊ ಈ ಥರ ಮಾಡ್ತೀನಿ. ಸೊ ದಟ್ ತುಂಬ ಜನಕ್ಕೆ ಏನಾಗ್ತಾ ಇದೆ, ತುಂಬ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ಒಬ್ಬೊಬ್ರು ಕಾಮೆಂಟ್ ಸೆಕ್ಷನಲ್ಲಿ ಏನು ಹೇಳ್ತಾ ಇದ್ದೀರಾ, ಲೈಕ್ ಏನು ವಿಡಿಯೋ ಬರೋದು ಪಾಪಪ್ ಆಗ್ತಾ ಇಲ್ಲ ಅಂತ. ದಟ್ ಈಸ್ ದ ರೀಸನ್. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಸೊ ಎನರ್ಜಿಸ್ ಚೆಕ್ ಮಾಡೋಣ. ಸ್ಟ್ರೆಂತ್ ಬಂದಿದೆ, ಲಿಯೋ ಝೋಡಿಯಾಕ್ ಸೈನ್. ಯಾರ್ದೆಲ್ಲ ಲಿಯೋ ಝೋಡಿಯಾಕ್ ಸೈನ್, ಸನ್, ಮೂನ್ ಅಥವಾ ಅಸೆಂಡೆಂಟ್ ಅಥವಾ ಯಾರ್ದು ಲಿಯೋ ಝೋಡಿಯಾಕ್ ಸೈನ್ ಅಲ್ಲಿ ತುಂಬಾ ಪ್ಲಾನೆಟ್ಸ್ಗಳಿದೆ. ಪ್ಲಾನೆಟ್ಸ್ ಬದಲು ನಾನು ಇವಾಗ ಪ್ರಾಣಿ ಅಂತ ಹೇಳ್ತಾ ಇದ್ದೆ, ಡೋಂಟ್ ನೋ ವೈ, ಎನಿಮಲ್ ನೋಡಿದ್ದಕ್ಕಾಗೋತ್ತಿಲ್ಲ. ತುಂಬಾ ಪ್ಲಾನೆಟ್ಸ್ ಇದೆ. ನಿಮಗೊಂಥರ ಇದು ಎಫೆಕ್ಟಿವ್ ರೀಡಿಂಗ್ ಅಂತಾನೆ ಹೇಳ್ಬೋದು. ಸೊ ನೀವೊಂಥರ ನಿಮ್ಮ ಫಾರ್ಮ್ ಅಲ್ಲಿ ಇದ್ದೀರಾ, ಅಂದ್ರೆ ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ನಿಮ್ಮ ಲೈಫಲ್ಲಿ ಇವಾಗ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ನಿಮಗೆ ಗೊತ್ತು ನೀವೇನ್ ಮಾಡ್ತಾ ಇದ್ದೀರಾ, ನೀವು ಮಾಡ್ತಿರೋ ಕೆಲ್ಸಕ್ಕೆ ಅಟೆನ್ಷನ್ ಸಿಗ್ತಾ ಇದೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಾನು ಏನ್ ನೋಡ್ತಾ ಇದೀನಿ, ತುಂಬಾ ಜನಕ್ಕೆ ರೆಕಗ್ನಿಷನ್ ಸಿಗ್ತಾ ಇರೋದನ್ನ ನೋಡ್ತಾ ಇದೀನಿ. ತುಂಬಾ ಜನಕ್ಕೆ ನೀವು ಮಾಡ್ತಿರೋ ಕೆಲ್ಸಕ್ಕೆ ನಿಮಗೆ ಅಟೆನ್ಷನ್ ಕೂಡ ಸಿಗ್ತಾ ಇರೋದು ನೋಡ್ತಾ ಇದ್ದೀನಿ. ಒಂಥರ ಫುಲ್ಲಿ ಯೋರ್ ಸೆಲ್ಫ್ ಆ ಥರ ಪೊಸಿಷನ್ ಅಲ್ಲಿ ಇದ್ದೀರಾ. ಒಂಥರ ಸ್ಟ್ರಾಂಗೆಸ್ಟ್ ಡಾಮಿನೆಂಟ್ ಎನರ್ಜಿ ಇದೆ ನಿಮ್ದು ಅಂತಾನೆ ನೋಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ಲೈಕ್ ಒಂಥರ ಕ್ವೀನ್, ಕಿಂಗ್ ಆಫ್ ಯುವರ್ ಲೈಫ್, ಕ್ವೀನ್ ಆಫ್ ಯುವರ್ ಲೈಫ್ ಆ ಥರ ಒಂದು ಸಿಚುವೇಶನ್. ಅಂದ್ರೆ ಯಾರನ್ನು ನೀವು ಇಂಪ್ರೆಸ್ ಮಾಡಬೇಕು ಅಂತ ಇಲ್ಲ, ಬಿಕಾಸ್ ನಿಮಗೆ ನಿಮ್ಮ ಒಂದು ಪವರ್ ಗೊತ್ತಿದೆ, ನಿಮ್ಮ ಪೊಟೆನ್ಷಿಯಲ್ ಗೊತ್ತಿದೆ. ಆ್ಯಂಡ್ ನೀವು ಯಾರ ಹಿಂದೆನೂ ಹೋಗ್ತಾ ಇಲ್ಲ ಅಥವಾ ಏನ್ರೂ ಹಿಂದೆನೂ ಹೋಗ್ತಾ ಇಲ್ಲ. ಏನೇನು ಬೇಕು ಅದನ್ನ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೊತಾ ಇದ್ದೀರಾ, ಅದನ್ನ ನಿಮ್ಮ ಕಡೆ ಕರೆಸ್ಕೊತಾ ಇದ್ದೀರಾ. ಆ ಒಂದು ಮ್ಯಾಗ್ನೆಟಿಕ್ ಎನರ್ಜಿ, ಮ್ಯಾಗ್ನೆಟಿಸಮ್ ಎನರ್ಜಿ ಅಂತಾನೆ ಹೇಳ್ಬೋದು, ಅದು ನಿಮ್ಮಲ್ಲಿದೆ ಇವಾಗ. ಸೊ ಫೈರ್ ಎನರ್ಜಿ ತುಂಬಾ, ಏನೋ ಪ್ಯಾಷನೇಟ್ ಆಗಿ ಏನೋ ಮಾಡ್ತಾ ಇದ್ದೀರಾ, ನಿಮಗೆ ಇಷ್ಟ ಬಂದಿದ್ದು ಏನೋ ಒಂದು ಮಾಡ್ತಾ ಇದ್ದೀರಾ. ಅದು ನಿಮ್ಮ ಕರಿಯರ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ರಿಯಲ್ ಲೈಫ್ ಅಲ್ಲಿ ಆಗಿರಬಹುದು. ನಿಮಗೆ ಏನ್ ಇಷ್ಟ ಅದನ್ನ ನೀವು ಮಾಡ್ತಾ ಇದ್ದೀರಾ, ನಿಮಗೆ ಏನ್ ಖುಷಿ ಕೊಡುತ್ತೆ ಅದನ್ನ ನೀವು ಮಾಡ್ತಾ ಇದ್ದೀರಾ. ಲಿಯೋ 5th ಸೈನ್ ಬರುತ್ತೆ ಅಲ್ವಾ, ನ್ಯಾಚುರಲ್ ಬರ್ತ್ ಚಾರ್ಟ್ ಅಲ್ಲಿ. ಅಂದ್ರೆ ನಿಮಗೆ ಆ ಮೂಮೆಂಟಿಗೆ ಏನ್ ಖುಷಿ ಕೊಡುತ್ತೆ ಅದನ್ನ ನೀವು ಮಾಡ್ತಾ ಇದ್ದೀರಾ. ಡಸಂಟ್ ಮ್ಯಾಟರ್ ಅದು ಇನ್ನೊಬ್ರಿಗೆ ಅದು ಮೀನಿಂಗ್ಫುಲ್ ಅನ್ಸುತ್ತಾ, ಇನ್ನೊಬ್ರಿಗೆ ಅದು ಸೆನ್ಸ್ಫುಲ್ ಅನ್ಸುತ್ತಾ, ಇಟ್ ಡಸಂಟ್ ಮ್ಯಾಟರ್. ಅದು ನಿಮಗೆ ಮ್ಯಾಟರೇ ಆಗ್ತಾ ಇಲ್ಲ. ನಿಮಗೆ ಖುಷಿ ಕೊಡ್ತಾ ಇದೆ, ನೀವು ಅದನ್ನ ಮಾಡ್ತಾ ಇದ್ದೀರಾ, ನಿಮಗೆ ಅಟೆನ್ಷನ್ ಸಿಗ್ತಾ ಇದೆಯಾ. ಬಟ್ ನಿಮಗೇನು ಆಗ್ತಾ ಇದೆ, ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ಅದನ್ನ ಇನ್ನೊಬ್ರು ವ್ಯಾಲಿಡೇಟ್ ಮಾಡಬೇಕು, ಇನ್ನೊಬ್ರಿಗೆ ನಾನು ತೋರಿಸ್ಬೇಕು, ಆ ಥರ ನೀವು ಮಾಡ್ತಾ ಇಲ್ಲ. ನಿಮಗೇನು ಖುಷಿ ಕೊಡ್ತಾ ಇದೆ ಲೈಫಲ್ಲಿ, ನೀವು ಅದನ್ನ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ನೈನ್ ಆಫ್ ಕಪ್ಸ್. ಲುಕ್ ಎಟ್ ದಿಸ್. ನಾನು ಹೇಳ್ತಾ ಇದ್ದೀನಿ, ಏನೋ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ಸ್ತಾ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಏನೋ ಒಂದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನೋ ಒಂದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ತುಂಬಾ ಜನಕ್ಕೆ ಇಟ್ಸ್
ರಿಲೇಟೆಡ್ ಟು ಯುವರ್ ಲವ್ ಲೈಫ್ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ನಿಮಗೇನು ಇಷ್ಟ ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ನಿಮಗೇನು ಬೇಕಿತ್ತು ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ನಿಮಗೇನು ಸೆನ್ಸ್ಫುಲ್ ಅನ್ಸುತ್ತೆ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಯೂನಿವರ್ಸ್ ಕೂಡ ನಿಮ್ಮ ಫೇವರೇಬಲ್ ಆಗಿ ಟರ್ನ್ ಔಟ್ ಆಗ್ತಾ ಇದೆ. ಯೂನಿವರ್ಸ್ ಕೂಡ ನಿಮಗೆ ಏನ್ ಬೇಕು ಆ ಮೂಮೆಂಟಿಗೆ ರಿಸೋರ್ಸ್ಫುಲ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಅದನ್ನ ಕೊಡ್ತಾ ಇದೆ. ಆ ಥರ ಒಂದು ಎನರ್ಜಿ ಕೂತ್ಕೊಂಡೆ ನೀವೆಲ್ಲ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಲೆಟ್ಸ್ ಸೇ ಇನ್ನೊಂದು ಡಿಫಿಕಲ್ಟ್ ಸ್ಪಾಟ್ ಅಲ್ಲಿ ಇರ್ತೀರಾ, ನಿಮಗೆ ಯಾರಿಂದನೋ ಹೆಲ್ಪ್ ಬೇಕಾಗಿರುತ್ತೆ, ಯಾರಿಂದನೋ ಸಪೋರ್ಟ್ ಬೇಕಾಗಿರುತ್ತೆ, ಒಂಥರ ಡಿಫಿಕಲ್ಟ್ ಸ್ಪಾಟ್ ಅಲ್ಲಿ ನಿಂತಿರ್ತೀರಾ. ಬಟ್ ಯಾವಾಗ ನೀವು ಕೇಳ್ಕೊಂತೀರಾ, ದೇವ್ರ ಹತ್ರ ಬೇಡ್ಕೊಂತೀರಾ ಅಂಡ್ ಯೂನಿವರ್ಸ್ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ, ನೀವು ಒಂಥರ ಗಾಡ್ಸ್ ಫೇವ್ರೇಟ್ ಚೈಲ್ಡ್ ಆ ತರ ಅನ್ನಿಸ್ತಾ ಇದೆ. ಅಂದ್ರೆ ದೇವ್ರು ಅಥವಾ ನೀವು ನಂಬಿರುವಂತ ಒಂದು ಎನರ್ಜಿ ನಿಮ್ನ ಕೆಳಗ್ ಹೋಗೋದಕ್ ಬಿಡ್ತಾ ಇಲ್ಲ. ನೀವು ನಂಬಿರುವಂತ ಒಂದು ಎನರ್ಜಿ ನಿಮ್ನ ಕೆಳಗಡೆ ಹೋಗೋದಕ್ ಬಿಡ್ತಾ ಇಲ್ಲ, ಫೇಲ್ ಆಗೋದಕ್ ಬಿಡ್ತಾ ಇಲ್ಲ, ನಿಮ್ಗೆ ಡಿಸಪಾಯಿಂಟ್ ಆಗೋದಕ್ ಬಿಡ್ತಾ ಇಲ್ಲ. ಬಿಕಾಸ್ ದ ಬೆಸ್ಟ್ ಪಾರ್ಟ್ ಇಸ್, ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ನೀವೆಲ್ಲೂ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಕೆಳಗ್ ಮಾಡ್ಕೊಂಡಿಲ್ಲ. ದ ಬೆಸ್ಟ್ ಪಾರ್ಟ್ ಇಸ್ ನಿಮಗ್ ನಿಮ್ಮ ವ್ಯಾಲ್ಯೂ ಗೊತ್ತಿದೆ, ನಿಮಗ್ ನಿಮ್ಮ ಪೊಟೆನ್ಷಿಯಲ್ ಚೆನ್ನಾಗಿ ಗೊತ್ತಿದೆ. ಅಂಡ್ ಎಲ್ಲೂ ನೀವು ಅದನ್ನ ಸ್ಯಾಕ್ರಿಫೈಸ್ ಮಾಡಿಲ್ಲ, ಎಲ್ಲೂ ನೀವು ಕೆಳಗ್ ಹಾಕೊಂಡಿಲ್ಲ ಕೂಡ, ಎಲ್ಲೂ ನೀವು ಒಂಥರ ಸೆಟಲ್ ಆಗಿಲ್ಲ, ಲೈಕ್ ಲೆಸ್ ದೆನ್ ಯುವರ್ ಸ್ಟೇಟಸ್, ಅದಕ್ಕೆ ನೀವು ಸೆಟಲ್ ಆಗಿಲ್ಲ, ಎಲ್ಲೂ ಗಿವ್ ಅಪ್ ಮಾಡಿಲ್ಲ. ಸೊ ದಟ್ ಈಸ್ ವೈ ಯೂನಿವರ್ಸ್ ಯಾವತ್ತೂ ನಿಮ್ಮ ಬಿಲೀಫ್ ಸಿಸ್ಟಮ್ನ ಸುಳ್ಳು ಅಂತ ಅನ್ಸೋದಕ್ ಬಿಟ್ಟಿಲ್ಲ. ದ ಬೆಸ್ಟ್ ಪಾರ್ಟ್ ಇಸ್ ಏನ್ ಗೊತ್ತಾ, ಒಂದೊಂದ್ಸಲ ಏನ್ ಮಾಡತ್ತೆ ಯೂನಿವರ್ಸ್, ನೀವು ಕೇಳೋದ್ಕಿಂತ ಕಡಿಮೆ ಕೊಡುತ್ತೆ, ನೋಡುತ್ತೆ ನೀವ್ ಏನ್ ಮಾಡ್ತೀರಾ, ಅದನ್ನ ರಿಜೆಕ್ಟ್ ಮಾಡ್ಬಿಟ್ಟು ನಿಮಗೆ ಏನ್ ಬೇಕು ಅದಕ್ಕೇನೆ ಹೋಗ್ತೀರಾ, ಅಥವಾ ಅದೇ ಸಾಕು ಅಂತ ಅದನ್ನ ನೋಡ್ಕೊಂಡು ಇರ್ತೀರಾ. ಲೈಕ್ ಯೂನಿವರ್ಸ್ ಟೆಸ್ಟ್ ಮಾಡುತ್ತೆ ಇನ್ಫ್ಯಾಕ್ಟ್. ಓಕೆ, ಇವಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಒಂದು ಜಾಬ್ ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ಒಂದು ಕಾಂಟೆಂಟ್ ಅನಾಲಿಸ್ಟ್ ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಬಟ್ ಯೂನಿವರ್ಸ್ ಏನ್ ಮಾಡುತ್ತೆ, ನಿಮಗೆ ಕಾಂಟೆಂಟ್ ರೈಟರ್ ಅಥವಾ ಕಾಂಟೆಂಟ್ ಮಾರ್ಕೆಟಿಂಗ್ ಆತರ ಸ್ವಲ್ಪ ಲೋವರ್ ಪೊಸಿಷನ್ ಕೊಟ್ಬಿಟ್ಟು ನೋಡುತ್ತೆ, ಏನ್ ಮಾಡ್ತಾಳೆ ಇವಳು, ಏನ್ ಮಾಡ್ತಾನೆ ಇವನು, ಆಕ್ಸೆಪ್ಟ್ ಮಾಡ್ತಾನ, ಅಥವಾ ಅದೇ ಬೇಕು, ಅದೇನಕ್ಕೆ ಅಪ್ಲೈ ಮಾಡ್ತಾ ಇದ್ದಾನೆ ಅದೇ ಬೇಕು ಅಂತ ಫೈಟ್ ಮಾಡ್ತಾನ ನೋಡೋಣ ಅಂತ ಯೂನಿವರ್ಸ್ ಏನ್ ಮಾಡುತ್ತೆ, ಕೊಟ್ಬಿಟ್ಟು ನೋಡುತ್ತೆ. ದ ಥಿಂಗ್ ಈಸ್, ಸಿಕ್ಕಿದ್ದೆ ಸಾಕು, ಸಿಕ್ತಲ್ಲ ಅಂತ ಅನ್ಕೊಂಡು ಅಲ್ಲಿಗೆ ಸೆಟಲ್ ಆದ್ರೆ ದೇವ್ರು ನಿಮ್ನ ಅಲ್ಲೇ ಬಿಟ್ಬಿಡುತ್ತೆ. ಓಕೆ, ಸೆಟಲ್ ಆದ್ಲು, ಲೆಟ್ ಇಟ್ ಗೋ. ಬಟ್ ಯಾವಾಗ ನೀವು ಇಲ್ಲ, ನಾನು ಇದಕ್ಕಲ್ಲ ಬಂದಿರೋದು, ನನಗೆ ನನ್ನ ವ್ಯಾಲ್ಯೂ ಗೊತ್ತಿದೆ, ನನಗೆ ನನ್ನ ಪೊಸಿಷನ್ ಗೊತ್ತಿದೆ, ನಾನು ಏನಕ್ಕೆ ಬಂದೆ, ನನಗೆ ಅದೇ ಬೇಕು, ನನ್ನ ಫೋಕಸ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ ನಾನು, ಯಾವಾಗ ನೀವು ಈ ಥರ ಸ್ಟಿಕ್ ಆನ್ ಆಗ್ತೀರಾ, ದ್ಯಾಟ್ ಈಸ್ ವೆನ್ ಯೂನಿವರ್ಸ್ ನಿಮ್ಮ ಒಂದು ಡೆಡಿಕೇಶನ್ ನೋಡಿ ಆಗಿರ್ಬೋದು, ನಿಮ್ಮ ಪೊಟೆನ್ಷಿಯಲ್ ನೋಡಿ ಆಗಿರ್ಬೋದು, ನಿಮಗೆ ಏನು ಬೇಕು ಅದನ್ನ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಬಿಕಾಸ್ ಯೂನಿವರ್ಸಿಗೂ ಗೊತ್ತಾಗತ್ತೆ ನಿಮ್ಮ ಫೋಕಸ್ ತಪ್ಪಿಲ್ಲ, ನಿಮ್ಮ ದಾರಿ ತಪ್ಪಿಲ್ಲ, ನಿಮ್ಮ ಪೊಟೆನ್ಷಿಯಲ್ ಗೊತ್ತಿದೆ, ನಿಮಗೆ ನಿಮ್ಮ ಸೆಲ್ಫ್ ವರ್ತ್ ಗೊತ್ತಿದೆ, ಆ ಥರ ಒಂದು ಎನರ್ಜಿ. ಸೊ ತುಂಬ ಜನಕ್ಕೆ ಲವ್ ಲೈಫಲ್ಲೂ ಇಟ್ಸ್ ಮೋರ್ ಲೈಕ್ ತುಂಬ ಕೆಳಗಡೆ ಸೆಟಲ್ ಡೌನ್ ಆಗೋದಕ್ಕೆ ನೀವು ರೆಡಿ ಇಲ್ಲ. ಲುಕ್ ಎಟ್ ದಿಸ್, ಹ್ಯಾರೋಫ್ಯಾಂಟ್ ಎನರ್ಜಿ ಬಂದಿದೆ. ಸೊ ಲವ್ ಲೈಫಲ್ಲೂ ಕೂಡ ತುಂಬ ಜನ ಸಿಂಗಲ್ ಆಗಿದ್ದೀರಾ. ಇಟ್ಸ್ ನಾಟ್ ದಟ್ ನಿಮ್ಮ ಹತ್ರ ಆಪ್ಷನ್ಸೇ ಇಲ್ಲ ಅಂತ ಅಲ್ಲ, ಇಟ್ಸ್ ಜಸ್ಟ್ ದಟ್ ನಿಮಗೆ ಬೇಕಾಗಿರುವ ಒಂದು ಪರ್ಸನ್, ನಿಮ್ಮ ಒಂದು ಬಕೆಟ್ ಲಿಸ್ಟ್ ಆಗಿರ್ಬೋದು, ನಿಮ್ಮ ಒಂದು ಮೈಂಡಲ್ಲಿ ಇದೇ ಥರ ಒಂದು ಪರ್ಸನ್, ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರೋ ಪರ್ಸನ್ನೇ ಬೇಕು ಅಂತ ಏನೆಲ್ಲ ಅನ್ಕೊಂಡಿದ್ದೀರಾ ಅಲ್ವಾ. ಪ್ರಾಬಬ್ಲಿ ದ ಥಿಂಗ್ ಈಸ್ ಯು ಆರ್ ವೇಟಿಂಗ್ ಫಾರ್ ದ ಒನ್. ಆ ಒಂದು ರಿಯಲ್ ಫೀಲಿಂಗ್ಸ್, ಆ ಒಂದು ಫ್ರೆಶ್ ಫೀಲಿಂಗ್ ಆಗಿರ್ಬೋದು, ಅದನ್ನೆಲ್ಲ ಉಳಿಸ್ಕೊಂಡಿದ್ದೀರಾ ಒಂದು ರೈಟ್ ಪರ್ಸನ್ಗೋಸ್ಕರ. ಆ ಥರ ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಆ್ಯಂಡ್ ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯೂನಿವರ್ಸ್ ಕೂಡ ನಿಮ್ಮ ಪೇಷನ್ಸ್ ನೋಡ್ಬಿಟ್ಟು, ನಿಮ್ಮ ಡೆಡಿಕೇಶನ್ ನೋಡ್ಬಿಟ್ಟು ಯೂನಿವರ್ಸ್ ಕೂಡ ಇಟ್ಸ್ ಲೈಕ್ ಲೆಟ್ ಮೀ ಗಿವ್ ಇಟ್ ಟು ಹರ್, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಹ್ಯಾರೋಫ್ಯಾಂಟ್ ಎನರ್ಜಿ ಬರ್ತಾ ಇದೆ. ಲುಕ್ ಎಟ್ ದಿಸ್, ಆಲ್ ಆರ್ ಪಾಸಿಟಿವ್ ಎನರ್ಜೀಸ್. ಆ್ಯಂಡ್
ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಪೇಷನ್ಸ್, ನಿಮ್ಮ ಡೆಡಿಕೇಶನ್, ಇದೆಲ್ಲದಕ್ಕೂ ಇಟ್ಸ್ ಲೈಕ್ ವರ್ತ್ ಇಟ್. ಇಷ್ಟು ದಿನ ಏನಕ್ಕೆ ವೆಯ್ಟ್ ಮಾಡಿದ್ರಿ, ಇಷ್ಟು ದಿನ ಏನಕ್ಕೋಸ್ಕರ ಕಾಯ್ಕೊಂಡಿದ್ರಿ, ಇಷ್ಟು ದಿನ ಏನಕ್ಕೋಸ್ಕರ ಡಿಸ್ಟ್ರಾಕ್ಟ್ ಆಗ್ದೇ ಅದೇ ಬೇಕು ಅಂತ ಹಠ ಮಾಡ್ಕೊಂಡಿದ್ರಿ, ಫೈನಲಿ ಇಟ್ಸ್ ಹ್ಯಾಪನಿಂಗ್. ಆ ಥರ ಒಂದು ಎನರ್ಜಿ. ತುಂಬ ಜನ ಇಷ್ಟು ದಿನ ಏನಾಗಿರುತ್ತೆ, ಅನ್ನದರ್ ಎಕ್ಸಾಂಪಲ್, ತುಂಬ ನೀವು ಗಿವ್ ಅಪ್ ಮಾಡಿದ್ರಿ, ಸ್ಯಾಕ್ರಿಫೈಸ್ ಮಾಡಿದ್ರಿ ಕೂಡ. ಅಂದರೆ ಡಯಟ್ ಆಗಿರ್ಬೋದು, ಒಂದು ಜಸ್ಟ್ ಎಕ್ಸಾಂಪಲ್, ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇರ್ತೀರಾ. ಆಬ್ವಿಯಸ್ಲಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕಂದ್ರೆ ಶುಗರ್ ಕಟ್ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಡಯಟ್ ಮೇಂಟೈನ್ ಮಾಡಬೇಕಾಗತ್ತೆ, ಡಿಸಿಪ್ಲಿನ್ಡ್ ಆಗಿರ್ಬೇಕಾಗತ್ತೆ. ಕೆಲವೊಂದೊಂದು ಫನ್ ಥಿಂಗ್ಸ್ ಲೈಕ್ ಡ್ರಿಂಕ್ಸ್ ಆಗಿರಬಹುದು, ಫುಡ್ ಆಗಿರ್ಬೋದು, ಆಯಿಲಿ ಫುಡ್, ಕ್ರೇವಿಂಗ್ಸ್ ಆಗಿರ್ಬೋದು, ಎಲ್ಲ ಗಿವ್ ಅಪ್ ಮಾಡಿರ್ತೀರಾ. ಇಟ್ಸ್ ಆಲ್ ವರ್ತ್ ಇಟ್. ಫೈನಲಿ ಆ ಒಂದು ಬಾಡಿ ಮೇಂಟೈನ್ ಮಾಡ್ತೀರಾ, ಫೈನಲಿ ಆ ಒಂದು ಫಿಟ್ನೆಸ್ ಮೇಂಟೈನ್ ಮಾಡ್ತೀರಾ, ಫೈನಲಿ ಆ ಲಾಂಗ್ ಟರ್ಮ್ ಪ್ಲ್ಯಾನ್ ನಿಮಗೆ ಫೈನಲಿ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ದಟ್ಸ್ ದ ಮೆಸೇಜ್. ವೆರಿ ಇಂಟ್ರೆಸ್ಟಿಂಗ್ ಮೆಸೇಜ್ ಆಗಿತ್ತು, ವೆರಿ ಬ್ಯೂಟಿಫುಲ್. ಈ ಥರ ಮೆಸೇಜಸ್ ಬರ್ತವೆ, ನನಗೆ ತುಂಬ ಖುಷಿ ಆಗುತ್ತೆ. ಯಾವಾಗ ಬರೀ ಲವ್ 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 ಅಂತ ಬರುತ್ತಲ್ಲ, ನನಗೆ ಐ ಆಮ್ ಹ್ಯಾಪಿ ಟು ಸೇ, ಹಂಗಂತಲ್ಲ, ಬಟ್ ಯಾವಾಗ ಆಂಬಿಷನ್ ರಿಲೇಟೆಡ್, ಕರಿಯರ್ ರಿಲೇಟೆಡ್, ಮೋಟಿವೇಶನಲ್ ಮೆಸೇಜ್ ಬರುತ್ತಲ್ಲ, ದ್ಯಾಟ್ ಈಸ್ ವೆನ್ ಐ ಫೀಲ್ ಹ್ಯಾಪಿ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನು ಅನಿಸ್ತು ಅಂತ. ಓಕೆ, ನಿಮ್ಮ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅದು ಡ್ರಾಪ್ ಮಾಡೋದಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್, ಟ್ಯಾರೋ ಕಾರ್ಡ್ ಆಗಿರ್ಬೋದು, ಆಸ್ಟ್ರಾಲಜಿ ಆಗಿರ್ಬೋದು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯು ಗೈಸ್ ಕ್ಯಾನ್ DM me ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್.